ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ PGCET ಸ್ಟೂಡೆಂಟ್ಸ್. ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ನಿಮ್ದು ಎಷ್ಟೇ ರ್ಯಾಂಕ್ ಇರಲಿ, MBA MCA MTech ದವರಿಗೆ ನಿಮ್ಗೆ ಎಷ್ಟೇ ರ್ಯಾಂಕ್ ಬಂದಿದ್ರು ಕೂಡ, ಓಕೆ, MBA ದವ್ರಿಗೆ ಸುಮಾರು 27,000 ಅಥವಾ ಎಷ್ಟೇ ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಬಟ್ ಥಿಂಗ್ ಇಸ್ ದಟ್ ಚೆನ್ನಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಮತ್ತು ಕೆಲವೊಂದು ಟೆಕ್ನಿಕ್ಸು ಟ್ರಿಕ್ಸ್ ಇದ್ದಾವೆ. ಆಪ್ಷನ್ ಟೈಮಲ್ಲಿ ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಿ. ಆವಾಗ ಆ ಥರ ಪ್ರೊಸೀಜರ್ನ ಫಾಲೋಅಪ್ ಮಾಡಿದ್ರೆ 100% ಕಾಲೇಜ್ ಸಿಕ್ಕೇ ಸಿಗುತ್ತೆ. ಮತ್ತು ಇದ್ರ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ ಕೇದವರು ಅಂತಂದರೆ, ವೆರಿ ಸೂನ್ ನಿಮಗೆ ಗೇಟ್ ರ್ಯಾಂಕಿಂಗ್ ಕೊಡ್ತಾರೆ. ಓಕೆ, ಮತ್ತು ಎಲ್ಲ ಇವಾಗ MBA MCA MTech ದವರಿಗೆ ಒಂದು ರಿವೈಸ್ಡ್ ಅಂದರೆ ಒಂದು ಒರಿಜಿನಲ್ ಆಗಿರುವಂಥ ಫೈನಲ್ ಆಗಿರುವಂಥ ರಿಸಲ್ಟ್ ಒಂದು ಲಿಂಕನ್ನು ಕೊಡಬೇಕು. ಆ ನಂತರ ನಿಮಗೆ PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಕರೀತಾರೆ. ಓಕೆ, ಆಮೇಲೆ ಫೀಸ್ ಸ್ಟ್ರಕ್ಚರ್ ಒಂದು PDF ಅನ್ನು ಕೊಡ್ತಾರೆ. ಈ ವರ್ಷ ಎಷ್ಟು ಫೀಸ್ ಇರುತ್ತೆ MBA MCA MTech ದವರಿಗೆ. ಆ ನಂತರ ನಿಮ್ಗೆ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆನ್ಲೈನ್. ಓಕೆ, ಆಲ್ಮೋಸ್ಟ್ ಆಲ್ ಏನಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನಲ್ಲಿ ಆಗೋ ಚಾನ್ಸಸ್ ಹೈ ಇದೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಸ್ವಲ್ಪ ವೇಟ್ ಮಾಡಿ, ಆದಷ್ಟು ಬೇಗನೆ ಕೇಳಿದವರು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಓಕೆ, ಮತ್ತು ಭಾಳ ಜನ ಎಡಿಟ್ ಆಪ್ಷನ್ ಬಗ್ಗೆ ಕೇಳ್ತಾ ಇದ್ರು. ಮತ್ತೊಮ್ಮೆ ಎಡಿಟ್ ಆಪ್ಷನ್ ಬಿಡೋ ಚಾನ್ಸಸ್ ಇದೆ. ಬಟ್ ಥಿಂಗ್ ಇಸ್ ದ್ಯಾಟ್ ನೀವೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಕಳಿಸಬೇಕು. ಈ ಒಂದು ಇಮೇಲ್ ID ಇದೆ. ಮತ್ತೊಮ್ಮೆ ಎಲ್ಲರೂ ಕೂಡ, ಓಕೆ, ನೀವು ಆಲ್ರೆಡಿ ಎಡಿಟ್ ಮಾಡಿದ್ರು ಕೂಡ ಇನ್ನೊಮ್ಮೆ ನೀವು ಕೇಳಿದವ್ರನ್ನ ಮೇಲ್ ಹಾಕಿ. ಎಷ್ಟಾಗುತ್ತೆ ಅಷ್ಟು ರಿಕ್ವೆಸ್ಟ್ ಹೋತಪ್ಪ ಅಂದರೆ 100% ಅವ್ರಿಗೆ ಮತ್ತೊಮ್ಮೆ ನಿಮಗೆ ಎಡಿಟ್ ಲಿಂಕನ್ನು ಕೊಡ್ತಾರೆ. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಸರ್ ಆಪ್ಷನ್ ಎಂಟ್ರಿ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ರು. ಒನ್ಸ್ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ಆಮೇಲೆ ನಿಮಗೆ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಬಿಗಿನ್ ಮಾಡ್ತಾರೆ. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಕಟ್ ಆಫ್ ಬಗ್ಗೆ ವರಿ ಮಾಡ್ಕೋತಾ ಇದ್ರೆ ನೋಡಿ, ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಓಕೆ, ಆ ನಂತರ ಕಟ್ ಆಫನ್ನು ಶೇರ್ ಮಾಡ್ತಾರೆ MBA MCA MTech ದವರಿಗೆ. ಆ ಕಟ್ ಆಫನ್ನು ನೋಡಿಕೊಂಡು ನೀವೇನು ಮಾಡಬೇಕು, ನಿಮ್ಗೆ ಏನಾದರೂ ಅನ್ನಿಸ್ತಪ್ಪ ಅಂದರೆ, ಇವಾಗ ಎಕ್ಸಾಂಪಲ್ಗೆ ನಂದು 9,000 ರ್ಯಾಂಕ್ ಇದೆ. ಓಕೆ, ಇನ್ನೊಬ್ಬ ವಿದ್ಯಾರ್ಥಿದು 9,200 ರ್ಯಾಂಕ್ ಇದೆ. ಸೊ 9,200ಗೆ ನನಗಿಂತ ಚಲೋ ಕಾಲೇಜ್ ಸಿಕ್ತಪ್ಪ, ಆ ಕಾಲೇಜನ್ನು ಎಂಟ್ರಿ ಮಾಡಿದ್ದಿಲ್ಲ ಅಂತಂದರೆ ನಿಮಗೆ ಮತ್ತೊಮ್ಮೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಕೆ ಕೊಡ್ತಾರೆ ಫಸ್ಟ್ ರೌಂಡಿಗೆ. ಆ ಟೈಮಿಗೆ ನೀವು ಆ ಕಾಲೇಜನ್ನು ಫಸ್ಟ್ ಇಟ್ಟರಂದರೆ ನಿಮಗೆ ಆ ಕಾಲೇಜ್ ಸಿಗುತ್ತೆ. ಈ ರೀತಿ ಕಟ್ ಆಫನ್ನು ಅನಲೈಸ್ ಮಾಡ್ಕೋಬೇಕು. ಆ ನಂತರ ನಿಮಗೆ ಫಸ್ಟ್ ರೌಂಡ್ ಆದಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ ಸಿಗುತ್ತೆ. ಅದ್ರ ಮುಖಾಂತರ ಸೆಕೆಂಡ್ ರೌಂಡ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆಮೇಲೆ ಲಾಸ್ಟ್ ನಿಮಗೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಇರುತ್ತೆ. ದಟ್ ಈಸ್ ಫೈನಲ್ ರೌಂಡ್. ಮತ್ತು ಕೆಲವೊಂದು ಕಮೆಂಟ್ಸ್ ನೋಡಿದೆ, ಸರ್ ನಾನು ಈ ಥರ ಲಿಸ್ಟನ್ನು ಪ್ರಿಪೇರ್ ಮಾಡಿದ್ದೇನೆ, ಎಲ್ಲಿ ಶೇರ್ ಮಾಡಲಿ ನಿಮಗೆ ಅಂತ. ನನ್ನ ಇನ್ಸ್ಟಾಗ್ರಾಮ್ ಲಿಂಕಿಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. We will soon meet in the next video and wish this Independence Day to all your friends in the comment section. Like, share and subscribe. Thank you.